ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಬುಧವಾರ ಗಂಟೆ 12:30 ಆಯಿತು. ನಾವು ಈಗ ಒಂದು ಗೃಹ ಪ್ರವೇಶಕ್ಕೆ ಹೊರಟಿದ್ದೇವೆ ಕನ್ಯಾನಕ್ಕೆ. ನಮ್ಮ ಅತ್ತಿಗೆಯ ಮೈದುನನ ಗೃಹ ಪ್ರವೇಶ. ಹಾಗೆ ನೀವೇನಾದರೂ ಮನೆ ಕಟ್ಟುವ ಆಲೋಚನೆಯಲ್ಲಿ ಇದ್ದರೆ ಈ ವಿಡಿಯೋ ನೋಡಿ ನಿಮಗೆ ಹೆಲ್ಪ್ ಆಗ್ಬೋದು. ಒಂದು ಮನೆ ಕಟ್ಟೋಕೆ ಒಂದು ಐಡಿಯಾ ಬೇಕಾಗ್ತದಲ್ಲ, ಕಿಚನ್ ಹೇಗಿರಬೇಕು, ಲಿವಿಂಗ್ ರೂಮ್ ಹೇಗಿರಬೇಕು, ಬೆಡ್ರೂಮ್ ಹೇಗಿರಬೇಕು ಅಂತ. ಹಾಗಾದರೆ ಬನ್ನಿ ಕನ್ಯಾನಕ್ಕೆ ಹೋಗುವ. ನೀವು ಕೂಡ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಬನ್ನಿ ಹೋಗುವ. ಈಗ ನಾವು ಗೃಹ ಪ್ರವೇಶದ ಮನೆ ತಲುಪಿದೆವು. ಮನೆ ನೋಡಿ ಈ ರೀತಿ ಉಂಟು. ಹೊರಗಿನಿಂದ ಎಷ್ಟು ಚೆನ್ನಾಗಿ ಅಲಂಕೃತ ಮಾಡಿದ್ದಾರೆ ನೋಡಿ. ಮಿಂಚರು ಹೂವಿನಿಂದೆಲ್ಲ ತುಂಬ ಚೆನ್ನಾಗಿ ಅಲಂಕೃತ ಮಾಡಿದ್ದಾರೆ. ಹಾಗೆ ಇದು ತುಳಸಿ ಕಟ್ಟೆ. ಅವರ ಬನ್ನಿ ಒಳಗೆ ಹೋಗುವ. ಇದು ಸಿಟ್ಔಟಲ್ಲಿ ನೆಂಟರೆಲ್ಲ ಕೂತಿದ್ದಾರೆ. ಹಾಗೆ ಇಲ್ಲಿ ಕಾರ್ತಿಕ್ ಇದನ್ನು ವಿಡಿಯೋ ಮಾಡಿ ಕೊಟ್ಟಿದ್ದಾನೆ. ಜಳಕದ ಗುಂಡಿಯ ಕಾರ್ತಿಕ್, ಅವನಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಕಾರ್ತಿಕ್. ಆದರೆ ಅವನದು ಮಾತ್ರ ಈ ವ್ಲಾಗಲ್ಲಿ ಫೋಟೋ ಇಲ್ಲ, ಫೋಟೋ ಆಗಲಿ ವಿಡಿಯೋ ಆಗಲಿ ಇಲ್ಲ, ಸಾರಿ ಕಾರ್ತಿಕ್. ಹಾಗೆ ಮೇನ್ ಡೋರ್ ಬಂದು ಈ ರೀತಿ ಇದೆ ನೋಡಿ. ಎಲ್ಲ ಹೂವಿನಿಂದ ಅಲಂಕೃತ ಮಾಡಿ ಈ ರೀತಿ ಇದೆ. ಹಾಗೆ ಮನೆಯ ಹೆಸರು ಬಂದು ಬೆಳಕು. ಮೇನ್ ಡೋರಿನ ಮೇಲೆ ಅಂತ ಇಲ್ಲಿ ಕದರಿಂದ ನೇಯ್ಗೆ ಮಾಡಿ ಹೀಗೆ ಬಾಗಿಲಿಗೆ ಹಾಕಿದ್ದಾರೆ ನೋಡಿ. ಇದು ಲಿವಿಂಗ್ ರೂಮು. ಇವರು ಮನೆ ಒಡತಿ ಅಕ್ಕ. ಹಾಗೆ ಇಲ್ಲಿ ಸತ್ಯನಾರಾಯಣ ಪೂಜೆ ಆಗಿ ಎಲ್ಲರೂ ತೀರ್ಥ ಪ್ರಸಾದ ತಗೊಳ್ತಾ ಇದ್ದಾರೆ. ಪುರೋಹಿತರು ಇಲ್ಲಿ ಎಲ್ಲರಿಗೂ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಬೇಗ ಹೋದರೆ ಸ್ವಲ್ಪ ಹೊತ್ತು ಪುರೋಹಿತರೆ ಪ್ರಸಾದ ಕೊಡ್ತಾರೆ, ಮತ್ತು ಲೇಟಾಗಿ ಹೋದರೆ ಅವರು ಕೊಡೋದಿಲ್ಲ. ಉಳಿದ ಮಕ್ಕಳೆಲ್ಲ ಕೊಡಲಿಕ್ಕೆ ಹೇಳ್ತಾರೆ. ಹಾಗೆ ಇಲ್ಲಿ ಮಕ್ಕಳು ಕೂಡ ಕೂತಿದ್ದಾರೆ. ಇವರಿಬ್ಬರು ಮನೆಯ ಮಕ್ಕಳೇ, ಈ ಮನೆಯ ಗೃಹ ಪ್ರವೇಶದ ಮನೆಯ ಮಕ್ಕಳೇ. ಅಣ್ಣ, ಮೊನ್ನೆ ನಮ್ಮ ಡ್ಯಾನ್ಸ್ ಇದು ಪ್ರವಾಸದಲ್ಲಿ ಚಂದ ಡ್ಯಾನ್ಸ್ ಮಾಡಿದ್ದಾರೆ. ಎಂತ ಹೆಸರಿಂದ? ಜಯನಂದ. ಭಾರಿ ಚಂದ ಡ್ಯಾನ್ಸ್ ಮಾಡಿದ್ದಾರೆ ಮಾತ್ರ. ಮತ್ತೆ ಸೈಲೆಂಟ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು. ಖುಷಿ ಆಯ್ತು. ಮನೆಯ ದನಿಗಳು. ಅಣ್ಣ ಅವರೆಲ್ಲಿ? ನಿಮ್ಮ ಜೋಸ್ತಿ? ಹಾ ಜೋಸ್ತಿ. ಈಗ ನಾವು ಲಿವಿಂಗ್ ರೂಮಿನಿಂದ ಡೈನಿಂಗ್ ಹಾಲಿಗೆ ಕೂಡ ಹೋಗುವಾಗ ದ್ವಾರವನ್ನು ಹೀಗೆ ಮಾಡಿದ್ದಾರೆ, ಆರ್ಚ್ ಮಾಡಿದ್ದಾರೆ. ದೊಡ್ಡ ಮರವನ್ನು ಹಾಕಿ ಚೆನ್ನಾಗಿ ಆರ್ಚ್ ಮಾಡಿ ಅದರ ಮೇಲೆ LED ಬಲ್ಬನ್ನು ಕೂಡ ಹಾಕಿದ್ದಾರೆ. ಡೈನಿಂಗ್ ಹಾಲ್ ಪಕ್ಕದಲ್ಲೇ ದೇವರ ಮನೆ ಈ ರೀತಿ ಇದೆ ನೋಡಿ. ದೇವರ ಮನೆ ಕೂಡ ತುಂಬ ಚೆನ್ನಾಗಿದೆ. ಇವರು ನಮ್ಮ ಅತ್ತಿಗೆ ಶ್ರೀದೇವತಿಗೆ. ಮನೆಮಕ್ಕಳು ಆಗುವಾಗ ಇಲ್ಲಿ ಹಾಲನ್ನು ಉಕ್ಕರಿಸ್ತಾರಲ್ಲ, ಹಾಗೆ ಆ ಹಾಲನ್ನು ಮನೆಗೆ ಗೃಹ ಪ್ರವೇಶಕ್ಕೆ ಬಂದವರಿಗೆಲ್ಲ ಕೊಡಬೇಕು. ಹಾಗೆ ಇಲ್ಲಿ ಭಾರತೀಯವರು ಗಣಹೋಮದ ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಡೈನಿಂಗ್ ಹಾಲ್ನ ಒಂದು ಮೂಲೆಯಲ್ಲಿ ವಾಶ್ ಬೇಸಿನ್ ಇಟ್ಟಿದ್ದಾರೆ. ಹಾಗೆ ಡೈನಿಂಗ್ ಹಾಲ್ನ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಉಂಟು. ಈ ಬೆಡ್ರೂಮಲ್ಲಿ ಪುರೋಹಿತರಿಗೆ ಮತ್ತು ಬಡಿಗೆಗೆ ಮಾಡಿದಂಥ ಬ್ರಾಹ್ಮಿನ್ಸ್ಗಳಿಗೆಲ್ಲ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಸಪ್ರೇಟಾಗಿ ಮಾಡಿ ಇಟ್ಟಿದ್ದಾರೆ. ತಂದು ಹಾಯ್ ಮಾಡಿ ಅಂತ ನನ್ನ ಚಾನಲ್ಗೊಂದು. ಎಲ್ಲಿ ಡ್ಯೂಟಿ ಈಗ ನಿಮಗೆ? ವಿಟ್ಲದಲ್ಲಿ ಇರ್ತೀರಾ? ಪುತ್ತೂರಾ? ಏನ್ ಸರ? ಸೆಕೆಂಡ್ ಇಯರ್. ಡೈನಿಂಗ್ ಹಾಲಿನ ಪಕ್ಕದಲ್ಲಿ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಉಂಟು. ಈ ಬೆಡ್ರೂಮ್ ಸ್ವಲ್ಪ ದೊಡ್ಡದೇ ಉಂಟು. ಗ್ರಾನೈಟ್ ಈ ರೀತಿದ್ದು ಹಾಕಿದ್ದಾರೆ ನೋಡಿ. ಈ ಕಡೆ ಬಂದರೆ ಇಲ್ಲಿ ಕಿಚನ್ ಕೂಡ ತುಂಬ ದೊಡ್ಡದಿದೆ. ಮತ್ತು ಗೋಡೆಗೆಲ್ಲ ಟೈಲ್ಸ್ ಈ ರೀತಿ ಹಾಕಿದ್ದಾರೆ ನೋಡಿ. ಹಾಗೆ ಇಲ್ಲಿ ಗೃಹ ಪ್ರವೇಶ ಮಾಡುವಾಗ ಹಾಲನ್ನು ಉಕ್ಕರಿಸ್ತಾರಲ್ಲ, ಹಾಗೆ ಇಲ್ಲಿ ಒಲೆ ಹಾಕಿ ಹಾಲನ್ನು ಉಕ್ಕರಿಸುವ ಕ್ರಮ ಕೂಡ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ವರ್ಕ್ ಏರಿಯಾ. ಇಲ್ಲಿ ನೋಡಿ ಅಲ್ಲೇ ಒಲೆ ಕೂಡ ಉಂಟು, ಬಾತ್ರೂಮಲ್ಲಿ ಸ್ನಾನ ಮಾಡಲಿಕ್ಕಾಗುವಂಥ ಒಲೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷನ್ ಇಡಲಿಕ್ಕೆ. ಹಾಗೆ ಇಲ್ಲೊಂದು ಅಟ್ಟ. ಇದರ ಪಕ್ಕ ಇಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಉಂಟು. ಬಾತ್ರೂಮ್ ಈ ರೀತಿ ಇದೆ ನೋಡಿ. ಇಲ್ಲಿ
ಗ್ರಾನೈಟಿಂದ ಈ ರೀತಿ ಒಂದು ಬೆಂಚಿನ ರೀತಿಯಲ್ಲಿ ಇಟ್ಟಿದ್ದಾರೆ. ಅಂದರೆ ನಮಗೆ ಇಲ್ಲಿ ಥಿಂಗ್ಸ್ ಅದೆಲ್ಲ ಇಟ್ಟುಕೊಳ್ಬೋದಲ್ಲ. ವಾಶ್ ಸೌಂಡ್ ಬಂತು. ಬರ್ಲಿಲ್ವಂತಲಾ? ಹೌದು, ನೀವು ಬರ್ಬೇಕಲ್ಲ, ನೋಡ್ತೀರಲ್ಲ. ಹಾ, ಹಾಗೆ ಮನೆಯ ಯಜಮಾನ್ ಮತ್ತು ಅವರಿಬ್ಬರ ಮಕ್ಕಳನ್ನು ನಿಲ್ಲಿಸಿಕೊಂಡು ಒಂದು ಫೋಟೋ ಮತ್ತು ವಿಡಿಯೋ ಮಾಡುವಂತೆ ಹೇಳಿದೆ. ಹಾಗೆ ಆ ಗಡಿಬೇಡಿಯಲ್ಲಿ ಕೂಡ ಒಂದು ಫೋಟೋ ಮತ್ತು ವಿಡಿಯೋಕ್ಕೆ ಫೋಸ್ ಕೊಟ್ಟರು ರಮೇಶ್ ಅಣ್ಣ. ಥ್ಯಾಂಕ್ಸ್ ನಿಮಗೆ. ಹಾಗೆ ಇಲ್ಲಿ ಇವರೆಲ್ಲ ಜಳಕದ ಗುಂಡಿಯ ಮಕ್ಕಳು ಬಡಿಸ್ತಾ ಇದ್ದಾರೆ. ಕ್ಯಾಟ್ರಿಂಗ್ ಬಾಯ್ಸ್ ನಮಸ್ಕಾರ. ಅವ ಎನ್ನತ್ ನಂದು ಬೇಡ, ಪರವಾಗಿಲ್ಲ. ಮತ್ತು ಗೃಹ ಪ್ರವೇಶದಲ್ಲಿ ನನಗೆ ಮೊನ್ನೆ ಟೂರಿಂದ ಪರಿಚಯ ಆದವರು ತುಂಬ ಜನ ಇದ್ದರು. ಹಾಗೆ ಅವರ ಹತ್ರ ಎಲ್ಲ ಮಾತಾಡಿಸ್ತಾ ಇದ್ದೆ. ವಿಡಿಯೋ ಕೇನ್ಯರಲ್ಲಿ ವಾಟ್ಸಪ್ ಗಡಪಡ್ಲೆ 1 ಇಯರಲ್ಲಿ